ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರದ ರಂಗು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಪರ ರಾಮಲಿಂಗಾರೆಡ್ಡಿ ರಣತಂತ್ರವನ್ನ ಹೆಣೆದಿದ್ದಾರೆ. ಪುತ್ರಿಯನ್ನ ಗೆಲ್ಲಿಸೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ರಾಮಲಿಂಗಾರೆಡ್ಡಿ. ಕ್ಷೇತ್ರದಲ್ಲಿ ಹಲವು ಸಭೆಗಳ ಮೂಲಕ ಮತಯಾಚನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಗೆಲ್ಲೋ ವಿಶ್ವಾಸವನ್ನ ಸೌಮ್ಯಾ ರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಹಲವು ಯೋಜನೆಗಳನ್ನ ತಂದಿದೆ. ಗ್ಯಾರಂಟಿಯಿಂದ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ. ಬೆಂಗಳೂರು ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಹೇಳಿಕೆ ನೀಡಿದರು. 50% ಕ್ಯಾಂಪೇನ್ ಭಾಳ ಅದ್ಭುತವಾಗಿ ನಡೀತಿದೆ. ಒಂದು ವಾರದಿಂದ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ನಾವು ಮೂಲೆ ಮೂಲೆ ರೋಡ್ ರ್ಯಾಲಿ ಮೂಲಕ ನಾವು ಸ್ಥಳೀಯ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಇರ್ಬೋದು, ಆಮೇಲೆ ಈಗ ಮತದಾರರು ಮನೆಯಿಂದ ಹೊರಗಡೆ ಬಂದು ನಿಜವಾಗ್ಲೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದು ವಿಶೇಷವಾಗಿ ತಾವು ಹೇಳಿದಾಗೆ ಮಹಿಳೆಯರಂತೂ ತುಂಬ ಅವರು ಆಶೀರ್ವಾದ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ನೋಡಿ, ಮಹಿಳೆಯರು ನಾವು 50% ಇದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಕೈ ಬಲಪಡಿಸೋ ಒಂದು ಕೆಲಸ ಮಾಡಿದೆ. ನಾವು ಮಹಿಳೆಯರಾಗಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಹೋಗೋಕ್ಕೆ ನಮಗೆ ಈ ಬಸ್ಸು ಶಕ್ತಿ ಯೂಸ್ ಆಗ್ತಿದೆ. ನೋಡಿ, ನಾವು ಕಾಲೇಜ್ ಹೋಗ್ಬೋದು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆಯರು ಫ್ರೀಯಾಗಿ ಓಡಾಡ್ಬೋದು. ಆ 2,000 ರೂಪಾಯಿ ನಿಜವಾಗ್ಲೂ ಅವರಿಗೆ ಸಂಬಳ ಬರೋದೇ 10,000. ಈಗ ಪಾಪ ಅವ್ರು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ರು. ಪೌರ ಕಾರ್ಮಿಕರು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಈಗ ಹೋಗ್ತಿದ್ದಾರೆ. ಆಮೇಲೆ ಅದೇ ಅಲ್ಲ, ಈಗ ತಾನೇ ನಾನೊಂದು ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಇಲ್ಲೇ ನಮ್ಮ ಚಿಕ್ಕಪೇಟೆಯಲ್ಲಿ. ಒಬ್ಬ ಅಜ್ಜಿ ನಾನು ಕೇಳಿದೆ, ಬರ್ತಿದ್ಯಾ ಅಂತ. ಹಾಂ, ಬರ್ತಿದೆ, ಗೃಹಲಕ್ಷ್ಮಿ ಯೋಜನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.